ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ನೋಡಿ ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಮುಂದೆ ಒಂದು ಜಾತಕವನ್ನು ತಂದಿದ್ದೀನಿ. ತುಂಬ ಗ್ರೇಟ್ ಪರ್ಸನಾಲಿಟಿ ಈ ಒಂದು ಜಾತಕವನ್ನು ಹೊಂದಿರುವಂಥವ್ರು ಇವರು. ನೋಡಿ, ಈ ಒಂದು ಲಗ್ನ ಒಂದು ವೃಶ್ಚಿಕ ಲಗ್ನ. ಲಗ್ನಾಧಿಪತಿ ಬಂದು 7ನೇ ಮನೆಯಲ್ಲಿ ಅಂದರೆ ಕೇಂದ್ರ ಸ್ಥಾನದಲ್ಲಿ ಇರುವಂಥದ್ದನ್ನ ಕಾಣ್ತಾ ಇದ್ವಿ. ಮತ್ತೆ 9ನೇ ಮನೆಗೆ ಅಧಿಪತಿಯಾದಂಥ ಚಂದ್ರ 2ನೇ ಮನೆ ಅಂದ್ರೆ ಹೌಸ್ ಆಫ್ ಲಕ್, ಅಂದ್ರೆ ಅದೃಷ್ಟದ ಒಂದು ಅಧಿಪತಿಯಾದವರು 2ನೇ ಮನೆ ಅಂದ್ರೆ ತನ್ನ ಸಂಪತ್ತಿನ ಕ್ಷೇತ್ರದಲ್ಲಿ ಬಂದು ಕೂತಿರುವಂಥದ್ದು. ಅದೃಷ್ಟ ದೇವತೆ ಹಣಕಾಸನ್ನ ಇಲ್ಲಿ ತಂದು ಹಣದ ಮನೆಯಲ್ಲಿ ಕೂತಿರುವಂಥದ್ದು ತುಂಬಾ ದೊಡ್ಡ ರೀತಿಯ ರಾಜಯೋಗ ಅಂತ ಹೇಳ್ಬೋದು. ಇನ್ನ ಶನಿ 1ನೇ ಮನೆಯಲ್ಲಿ ಕೂತಿರೋದು ನೋಡಿ, ವ್ಯಕ್ತಿಗೆ ಹಾರ್ಡ್ ವರ್ಕ್ ಮಾಡುವಂತ ಒಂದು ಇದನ್ನ ತಂದುಕೊಡುತ್ತೆ. ಮತ್ತೆ ನೋಡಿ, ಈ ಒಂದು ಭಾಗದಲ್ಲಿ ನೋಡಿ, ಶನಿ 3 ಮತ್ತು 4ನೇ ಮನೆ ಅಧಿಪತಿಯಾಗಿ ಪರಾಕ್ರಮ ಸ್ಥಾನ ಮತ್ತು ಸುಖ ಸ್ಥಾನದ ಅಧಿಪತಿಯಾಗಿ 1ನೇ ಮನೆಯಲ್ಲಿ ಕೂತಿರೋದ್ರಿಂದ ಇವರಿಗೆ ಪರಾಕ್ರಮಕ್ಕೆ ಮತ್ತು ಸುಖಕ್ಕೆ ಯಾವುದೇ ಕೊರತೆ ಇಲ್ಲ ಅಂತ ಹೇಳ್ಬೋದು. ಮತ್ತೆ 10ನೇ ಮನೆಯ ಅಧಿಪತಿಯಾದಂತ ಸೂರ್ಯ ಬಂದು 6ನೇ ಮನೆಯಲ್ಲಿ ತುಂಬಾ ಉಚ್ಚ ಸ್ಥಾನದಲ್ಲಿ ಕೂತಿರುವಂಥದ್ದನ್ನ ಕಾಣ್ತೀವಿ. 6 ಮತ್ತು 10ನೇ ಮನೆ ಎರಡೂ ಉದ್ಯೋಗಕ್ಕೆ ಉದ್ಯೋಗ ಸ್ಥಾನವನ್ನು ಸೂಚಿಸ್ತವೆ ಮತ್ತು ಹಣವನ್ನು ಸಹ ಸೂಚಿಸ್ತವೆ. ಸೊ 6 ಮತ್ತು 10ನೇ ಮನೆ ಹಣವನ್ನು ಸೂಚಿಸೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬಾ ಅದ್ಭುತ ಅಂತ ಹೇಳ್ಬೋದು. ಇನ್ನ ನೋಡಿ, 8 ಮತ್ತು 11ನೇ ಮನೆಯ ಅಧಿಪತಿಯಾದಂತಹ ಬುಧ 6ನೇ ಮನೆಯಲ್ಲಿ ವಿಪರೀತ ರಾಜಯೋಗದಲ್ಲಿ ಕೂತಿರೋದನ್ನು ಕಾಣ್ತಾ ಇದ್ದೀವಿ. ಇನ್ನ ಕೇತು ಬಂದು ಸೂರ್ಯನ ನಕ್ಷತ್ರದಲ್ಲಿ ಕೂತಿರುವಂಥದ್ದು ಬಹಳ ಉತ್ತಮವಾದಂಥ ಫಲವನ್ನು ಕೇತು 6ನೇ ಮನೆಯಲ್ಲಿದ್ದಾಗ ನೀಡುತ್ತೆ ಅಂತ ಹೇಳ್ಬೋದು. ಇನ್ನು ಗುರು ನೋಡಿ, ಗುರು ಸೂರ್ಯನ ನಕ್ಷತ್ರದಲ್ಲಿ ಒಂದು 10ನೇ ಮನೆಯಲ್ಲಿ ಕೂತಿರುವಂಥದ್ದನ್ನು ಕಾಣ್ತೀವಿ. ಸೊ ಇದು ಅತ್ಯಂತ ಉತ್ತಮವಾದಂಥ ಚಿಹ್ನೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನೋಡಿ ಯಾರು ಮುಖೇಶ್ ಅಂಬಾನಿಯವರು ಏಪ್ರಿಲ್ 19ನೇ ತಾರೀಕು 1957ರಲ್ಲಿ ಹುಟ್ಟಿದ್ರು. ಅವರು ಬಂದು 1958ರಲ್ಲಿ ಮುಂಬೈಗೆ ಬರ್ತಾರೆ. 1970ರಲ್ಲಿ ಓದ್ತಾರೆ. 1973ರಲ್ಲಿ BE ಮಾಡ್ತಾರೆ. 1980ರಲ್ಲಿ MBA ಮಾಡ್ತಾರೆ. 1981ರಲ್ಲಿ MBAನ ಮಧ್ಯಕ್ಕೆ ಬಿಟ್ಟು ಅವರ ತಂದೆಗೆ ಸಹಾಯ ಮಾಡೋದಕ್ಕೆ ಬರ್ತಾರೆ. ಸೊ 1981ರಲ್ಲಿ ಇವರು ತನ್ನ ಒಂದು ಬಿಸ್ನೆಸ್ ಫೀಲ್ಡ್ಗೆ ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ, ಸೂರ್ಯ ದಶೆ ಇರುತ್ತೆ ಅವ್ರಿಗೆ. ನೋಡಿ, ಈ ಒಂದು ಪೀರಿಯಡಲ್ಲಿ ಇವರಿಗೆ ಸೂರ್ಯ ದಶೆ ಇದೆ. ಅಂದರೆ 78ರಿಂದ 84ರವರೆಗೂ ಸೂರ್ಯ ದಶೆ ಇದೆ. ಸೂರ್ಯ ಉಚ್ಚ ಸ್ಥಾನದಲ್ಲಿರೋದು ಇವರಿಗೆ ಅತ್ಯುತ್ತಮವಾದಂಥ ಒಂದು ಫಲವನ್ನು ತಂದು ಕೊಟ್ಟಿರೋದನ್ನು ನೋಡ್ತದೆ. ನೋಡಿ ಇಲ್ಲಿ ಸೂರ್ಯನು ಸಹ ಸೂರ್ಯ ನೋಡಿ, ಈ ಒಂದು ಭಾಗದಲ್ಲಿ ಮಾರ್ಸ್ ಅಂದರೆ ಮಂಗಳನ ಮನೆಯಲ್ಲಿ ಮಿತ್ರ ಗ್ರಹ ಕೇತುವಿನ ನಕ್ಷತ್ರದಲ್ಲಿ ಕೂತಿರುವಂಥದ್ದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ನೋಡಿ, ಆ ಒಂದು ಕೇತು ಮತ್ತು ಮಂಗಳ ನೋಡಿ, ಇಲ್ಲಿ ಸೂರ್ಯ ಮಂಗಳನ ಒಂದು ರಾಶಿಯಲ್ಲೇ ಕೂತಿರುವಂಥದ್ದು ಹಾಗೂ ಕೇತುವನ್ನ ಜೊತೆಯಲ್ಲೇ ಹೊಂದಿರುವಂಥದ್ದು. ಈ ಎರಡೂ ವಿಚಾರದಲ್ಲಿ ಬಹಳಷ್ಟು ಅದೃಷ್ಟವನ್ನು ಹೊಂದಿರುವಂಥದ್ದು. ನೋಡಿ, ಇಲ್ಲಿ ಕೇತುನು ಅಷ್ಟೇ ಬಹಳ ಉತ್ತಮವಾದಂಥ ಒಂದು ಇದನ್ನು ಹೊಂದಿದೆ. ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಕೇತು ನೋಡಿ, ಇಲ್ಲಿ ಕೇತುವಿನ ನಕ್ಷತ್ರ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಕೇತುವಿನ ನಕ್ಷತ್ರ ಗುರು ಮತ್ತು ನೋಡಿ ಚಂದ್ರ ಮತ್ತು ಸೂರ್ಯ ಇವರ ಒಂದು ನಕ್ಷತ್ರದಲ್ಲಿ ಕೂತಿರುವಂಥದ್ದನ್ನು ಮಾರ್ಸ್ ಮತ್ತು ಚಂದ್ರನ ನಕ್ಷತ್ರದಲ್ಲಿ ಕೂತಿರೋದನ್ನ ಕಾಣಿಸುತ್ತೆ. ಅಂತ ಸೂರ್ಯನ ನಕ್ಷತ್ರದಲ್ಲಿ ಕೂತಿರೋದು ಇದು ಸಹ ಒಂದು ಉತ್ತಮವಾದಂಥ ಫಲವನ್ನ ಕೊಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಇನ್ನು ಉಳಿದಂತೆ ನೋಡಿ, ಇಲ್ಲಿ ಜುಪಿಟರು ಬಹಳ ಉತ್ತಮವಾದಂಥ ಒಂದು ಇದನ್ನು ಹೊಂದಿದೆ. ಸೊ ಮತ್ತೆ ಕಂಟಿನ್ಯೂ ಮಾಡ್ತಾ ನೋಡಿ, 1981ರಲ್ಲಿ ಅವರು ಒಂದು ಬಿಸ್ನೆಸ್ ಅಕ್ವಿಷನ್ ಮಾಡ್ಕೋತಾರೆ. ಆಗ ಸೂರ್ಯ ದಶೆ ಇರುತ್ತೆ. ಸೂರ್ಯ ನೋಡಿ ಲಗ್ನದಿಂದ ಎಷ್ಟು 6ನೇ ಮನೆಯಲ್ಲಿ ತುಂಬಾ ಉಚ್ಚ ಸ್ಥಾನದಲ್ಲಿ ಇರುವಂಥದ್ದನ್ನ ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಸೂರ್ಯಂಗೂ ಶನಿಂಗೂ ವಿರೋಧಾಭಾಸ ಇರುತ್ತೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ನೋಡಿ, ತಂದೆಯ ಒಂದು ಅನಾರೋಗ್ಯದ ಕಾರಣದಿಂದ ತಂದೆಯ ಆರೋಗ್ಯ ಚೆನ್ನಾಗಿರೋವರೆಗೂ
ಇವರು ಒಂದು ಒಂದು ರಿಲಯನ್ಸ್ ಇಂಡಸ್ಟ್ರಿನಲ್ಲಿ ಒಬ್ಬ ಕಾಮನ್ ವರ್ಕರ್ ಆಗಿ ಕೆಲಸ ಮಾಡಬೇಕಾಗತ್ತೆ. ತಂದೆಯ ಒಂದು ಅವರ ಒಂದು ಸಂದರ್ಭದಲ್ಲಿ ಆ ತಂದೆಯ ಇನ್ಫ್ಲುಯೆನ್ಸೇ ಇವರ ಮೇಲೆ ಇರುತ್ತೆ ಅಂತ ಹೇಳ್ಬೋದು. ತಂದೆ ಇರೋವರೆಗೂ ಇವರು ಪೂರ್ತಿ ಒಂದು ಅಕ್ವಿಷನನ್ನು ಇವರು ತಗೊಳ್ಳಿಲ್ಲ. ಬಟ್ ಅವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ 2005ರಲ್ಲಿ ಅವರು ಇದು ಲಾಂಗೆಸ್ಟ್ ರಿಫೈನರೀಸನ್ನ ಓಪನ್ ಮಾಡಿದ್ರು. 2010ರಲ್ಲಿ ಮತ್ತು ಏನಾಯಿತು, ರಿಲಯನ್ಸ್ ಜಿಯೋಗೆ ಎಂಟ್ರಾದರು. 2016ರಲ್ಲಿ ಇವರು ಜಿಯೋನ ಲಾಂಚ್ ಮಾಡಿದರು. ಸೊ ಜಿಯೋ ಲಾಂಚ್ ಮಾಡಿದಾಗ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣ್ತು. ಹಾಗಾದರೆ 2015ರಲ್ಲಿ ಯಾವ ದಶೆ ನಡೀತಾ ಇತ್ತು ಅಂತ ನೋಡೋದಾದರೆ ನೋಡಿ, 2016ರಲ್ಲಿ ದಶೆ ವಿಚಾರಕ್ಕೆ ಬಂದಾಗ ನೋಡಿ, 2001ರಿಂದ 2019ರವರೆಗೆ ರಾಹು ದಶೆ ಇತ್ತು. ಸೊ ರಾಹು ನೋಡಿ ಯಾವ ನಕ್ಷತ್ರದಲ್ಲಿ ಇದ್ದಾರೆ ಅಂತ ನೋಡೋಣ. ನೋಡಿ 2013 ಮತ್ತು 13ರಿಂದ 16 ರಾಹು ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇತ್ತು ಅಂತ ಹೇಳ್ಬೋದು. ರಾಹು ಮತ್ತು ಶುಕ್ರನನ್ನು ನೋಡೋದಾದರೆ ನೋಡಿ, ರಾಹು ಒಂದು ಶುಕ್ರನ ನಕ್ಷತ್ರ, ಗುರು ನಕ್ಷತ್ರ, ಶುಕ್ರನ ರಾಶಿ ಗುರು ನಕ್ಷತ್ರದಲ್ಲಿದೆ. ಹಾಗೂ ಶುಕ್ರ ನೋಡಿ, ಶುಕ್ರ, ಮಾರ್ಸ್ ಮತ್ತು ಕೇತು. ನೋಡಿ ಇಲ್ಲಿ ಶುಕ್ರ, ಗುರು, ಮಾರ್ಸ್, ಕೇತು ಈ 4 ಗ್ರಹಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅವರ ನೇಟಲ್ ಚಾರ್ಟಲ್ಲಿ ನೋಡಿದಾಗ ನೋಡಿ, ಯಾವುದು ಶುಕ್ರ, ಮಾರ್ಸು ಮತ್ತು ಕೇತು, ಶುಕ್ರ, ಮಾರ್ಸು, ಕೇತು ಮತ್ತು ಸೂರ್ಯ ನೋಡಿ, ಇವು ಆಲ್ಮೋಸ್ಟ್ 6ನೇ ಮನೆ ತುಂಬ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಯಾವಾಗಲೇ ಆಗಲಿ 6ನೇ ಮನೆ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ ಅಂದರೆ ತುಂಬ ದೊಡ್ಡ ಮಟ್ಟದ ಹಣ ನಿಮಗೆ ಬರುತ್ತೆ ಅಂತ ತಿಳ್ಕೊಳ್ಳಿ. ಸೊ 6ನೇ ಮನೆ ಬರೀ ಸಾಲದ ಮನೆ ಅಂತ ತಿಳ್ಕೊಬಿಡಿ. 6ನೇ ಮನೆಯಿಂದ ಇನ್ಕಮ್ ಸಹ ಬರುತ್ತೆ ಅಂತ ಈ ಒಂದು ಚಾರ್ಟಲ್ಲಿ ನಾವು ತಿಳಿಬೋದು ಫ್ರೆಂಡ್ಸ್. ಅದು ತುಂಬ ಸ್ಟ್ರಾಂಗ್ ಆಗಿದೆ ನೋಡಿ. ಶುಕ್ರನು ಇಲ್ಲೇ ಇದೆ, ಯಾರು ಸೂರ್ಯ, ಕೇತು ಮತ್ತು ಮಾರ್ಸ್. ಇದು 6 ಮತ್ತು 7ನೇ ಕಾಂಬಿನೇಷನ್. ಸೊ 6, 7ನೇ ಕಾಂಬಿನೇಷನಲ್ಲಿ ಯೂಶುವಲ್ ಆಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ತೊಂದರೆಗಳು ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇವರು ಪಾರ್ಟ್ನರ್ಶಿಪ್ ಮಾಡ್ತಿಲ್ಲ, ಇಂಡಿವಿಜುವಲ್ ಬಿಸ್ನೆಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಯಾವುದೇ ತೊಂದರೆ ಇಲ್ಲಿ ಬಂದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇನ್ನು ಉಳಿದಂತೆ ಸೊ ಇಷ್ಟಾದಮೇಲೆ ನಿಮಗೆ ತಿಳ್ಕೊಬೇಕಾಗುತ್ತೆ ನೋಡಿ, ರಾಹು ಮತ್ತು ಶುಕ್ರನ ರಾಹು ದಶೆಯಲ್ಲಿ ಶುಕ್ರ ಭುಕ್ತಿಯಲ್ಲಿ ತುಂಬ ಪಾಸಿಟಿವನ್ನು ಕಂಡ್ರು ಅಂತ ಹೇಳ್ಬೋದು. ಇನ್ನು ನಿಮಗೆ ನಾನು ಆಗಲೇ ಹೇಳಿದೆ ನೋಡಿ, ಈ ಒಂದು ಸೂರ್ಯ ದಶೆಯಲ್ಲಿ ಸೂರ್ಯ ದಶೆ ಶುರುವಿನಲ್ಲಿ ಇವರು ಯಾರು ಸೂರ್ಯ ದಶೆಯಲ್ಲಿ ನೋಡಿ ಕರೆಕ್ಟಾಗಿ ಇವರು ಒಂದು ಅಧಿಕಾರವನ್ನು ವಹಿಸ್ಕೊಂಡ್ರು ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಅದ್ಭುತವಾದಂಥ ಯಶಸ್ಸನ್ನು ಗಳಿಸಿದ್ರು ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ನೋಡಿ, ಸೂರ್ಯನು ಅಷ್ಟೇ ಇಲ್ಲಿ ಮಾರ್ಸ್ ಮತ್ತು ಕೇತು ನಕ್ಷತ್ರದಲ್ಲಿರುವಂಥದ್ದನ್ನು ಕಾಣಿಸುತ್ತೆ ನೋಡಿ. ಸೂರ್ಯ ಕೇತು ನಕ್ಷತ್ರದಲ್ಲಿದ್ದರೆ ಒಳ್ಳೆ ಫಲಗಳನ್ನು ಕೊಡೋದಿಲ್ಲ ಅಂತ ಬಹಳಷ್ಟು ಜನ ಹೇಳ್ತಾರೆ. ಆದರೆ ಸೂರ್ಯ ಕೇತು ನಕ್ಷತ್ರದಲ್ಲಾಗಲಿ ಇರಲಿ, ರಾಹು ನಕ್ಷತ್ರದಲ್ಲಾದರೂ ಇರಲಿ, ಆದರೆ ಸೂರ್ಯ ಎಕ್ಸಾಲ್ಟೇಷನ್ ಅಂದರೆ ಉಚ್ಚ ಸ್ಥಾನದಲ್ಲಿದ್ದಾಗ ಅದರ ಅತ್ಯುತ್ತಮ ಫಲವನ್ನು ಕೊಡ್ತಾನೆ ಅಂತ ತಿಳಿಬೋದು ಫ್ರೆಂಡ್ಸ್. ಸೊ ಮೋರ್ ಓವರ್ ಒಂದು ಸೂರ್ಯ 10ನೇ ಮನೆ ಅಂದರೆ ಅಧಿಕಾರಕ್ಕೆ ಅಧಿಪತಿಯಾದಂಥ ವ್ಯಕ್ತಿ. ಹಾಗಾಗಿ ಈ ಲಗ್ನಕ್ಕೆ ಸ್ಪೆಷಲಿ ಅಂದರೆ 6ನೇ ಮನೆ ಆಗುತ್ತೆ. 6ನೇ ಮನೆ ಅಧಿಪತಿ, 10ನೇ ಮನೆ ಅಧಿಪತಿ ಸೂರ್ಯ 6ನೇ ಮನೆ ಕೂತಿದ್ದಾಗ ವ್ಯಕ್ತಿ ತನ್ನ ಅಧಿಕಾರದಲ್ಲಿ ಬಡ್ತಿಯನ್ನು ಸಹ ಹೊಂದುತ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಇದು ಈ ಒಂದು ಉತ್ತಮವಾದಂಥ ರಿಸರ್ಚ್ ಮಾಡಿ ನಿಮ್ಮ ಮುಂದೆ ತಂದಿದ್ದೀನಿ ನೋಡಿ. ಈಗ ಇವ್ರಿಗೆ ಗುರು ದಶೆ ನಡೀತಾ ಇದೆ. ಸೊ ಗುರು ದಶೆ ಚೆನ್ನಾಗಿರುತ್ತಾ ಅಂತ ನೋಡೋದಾದ್ರೆ ನೋಡಿ, ಗುರು ದಶೆ ಎಸ್
ಇವಾಗ ನೋಡಿ 2019ರಿಂದ 35ರವರೆಗೂ ಗುರು ದಶೆ ನಡೆಯುತ್ತೆ. ಸೊ ಗುರು ದಶೆನಲ್ಲಿ ಯಾವ್ಯಾವ ಒಂದು ಭುಕ್ತಿಗಳು ಬರುತ್ತೆ ಅಂತ ನೋಡೋದಾದ್ರೆ ನೋಡಿ 2024ಗೆ ಗುರು ಮತ್ತು ಶನಿ ಗುರು ದಶೆಯಲ್ಲಿ ಶನಿ ಭುಕ್ತಿ ಮುಕ್ತಾಯ ಆಗುತ್ತೆ. 2026ವರೆಗೂ ಗುರು ದಶೆಯಲ್ಲಿ ಬುಧ ಭುಕ್ತಿ ಬರುತ್ತೆ. ನೋಡಿ ಈ ಒಂದು ಗುರು ದಶೆ ಮತ್ತು ಬುಧ ಭುಕ್ತಿಯನ್ನು ನೋಡೋಣ. ಗುರು ದಶೆ ನೋಡ್ರಿ, ಈ ಸೂರ್ಯ ಮತ್ತು ಸೂರ್ಯನ ಒಂದು ನಕ್ಷತ್ರದಲ್ಲೇ ಮತ್ತು ಸೂರ್ಯನ ಮನೆಯಲ್ಲೇ ಕೂತಿರೋದು. ಸೊ ಇದು ಉತ್ತಮ ಅಂತ ಹೇಳ್ಬೋದು. ಇನ್ನು ಮರ್ಕ್ಯುರಿ ಅಂದ್ರೆ ಬುಧ ಮಾರ್ಸ್ ಒಂದು ರಾಶಿನ ಕೂತಿರೋದು, ಮತ್ತೆ ಶುಕ್ರನ ನಕ್ಷತ್ರದಲ್ಲಿ ಕೂತಿರುವಂಥದ್ದನ್ನ ಕಾಣ್ತೀವಿ. ಸೊ ಹಾಗಾಗಿ ತುಂಬಾ ಉತ್ತಮವಾದಂಥ ಫಲಗಳನ್ನ ಕೊಡ್ತಾರೆ ಅಂತ ಹೇಳ್ಬೋದು. ನೋಡಿ ಅಗೇನ್ 6ನೇ ಮನೆ ಆಕ್ಟಿವೇಟ್ ಆಗ್ತಾ ಇದೆ, ಬುಧಾದಿತ್ಯ ಯೋಗ. ನೋಡಿ ಇಲ್ಲಿ ಗುರು ಇಲ್ಲಿ ಕೂತಿದ್ದಾನೆ, ಬುಧ ಇಲ್ಲಿ ಕೂತಿದ್ದಾನೆ. 10 ಮತ್ತು 6 ಆಕ್ಟಿವೇಟ್ ಆದರೆ ಬಹಳಷ್ಟು ಉತ್ತಮವಾದಂಥ ಔನ್ನತ್ಯವನ್ನ ಇವರು ಹೊಂದುತ್ತಾರೆ ಅಂತ ಹೇಳ್ಬೋದು. ಸೊ ಇಷ್ಟು ವಿಚಾರವನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಹೆಚ್ಚಿನ ವಿವರಗಳೇನಾದರೂ ಮುಖೇಶ್ ಅಂಬಾನಿ ಬಗ್ಗೆ ತಿಳಿಬೇಕಿದ್ರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಮತ್ತು ಹೀಗೆ ನನ್ನ ಒಂದು ಚಾನಲನ್ನು ಆಶೀರ್ವಾದ ಮಾಡ್ತಾ ಇರಿ ಅಂತ ತಿಳಿಸ್ಕೊಡ್ತೀನಿ. ನೋಡಿ ಇಲ್ಲಿ ರಾಹು ಬರೆಯೋದು ಬಿಟ್ಟಿದೆ, ಇಲ್ಲಿ 12ನೇ ಮನೆಯಲ್ಲಿ ರಾಹು ಇರುವಂಥದ್ದು. ನೋಡಿ ಇಲ್ಲಿ 12ನೇ ಮನೆಯಲ್ಲಿ ರಾಹು ಇದ್ರೂ ಸಹ ರಾಹು ದಶನಲ್ಲಿ ಇವ್ರಿಗೆ ಯಾವುದೇ ಒಂದು ತೊಂದರೆ ಆಗಿಲ್ಲ ಅಂತ ಹೇಳ್ಬೋದು. ಆ್ಯಕ್ಚುಲಿ ರಾಹು ದಶನಲ್ಲೇ ಇವ್ರಿಗೆ ತುಂಬ ಉತ್ತಮವಾದಂಥ ಒಂದು ಅಂದರೆ ನೋಡಿ 2001ರಿಂದ 16ರೊಳಗೆ ಇವರು ಜಿಯೋ ಒಂದು ಲಾಂಚ್ ಮಾಡಿದ್ದು ಸಹ ಈ ಒಂದು ಕಾಲದಲ್ಲಿ. ಹಾಗಾಗಿ ರಾಹು ಯಾವ ಒಂದು ಇದರಲ್ಲಿ ಕೂತಿರ್ತಾನೆ ಆ ಒಂದು ಪ್ಲಾನೆಟ್ ತರ ಇವರು ಬಿಹೇವ್ ಮಾಡ್ತಾರೆ ಅಂತ ಹೇಳ್ಬೋದು. ರಾಹು ಶುಕ್ರನ ಮನೆಯಲ್ಲಿ ಕೂತಿದ್ರಿಂದ ಶುಕ್ರನ್ ತರಾನೇ ಬಿಹೇವ್ ಮಾಡ್ತಾನೆ. ಮತ್ತೆ ಕೇತು ಯಾವ ಒಂದು ಗ್ರಹದಲ್ಲಿ ಕೂತಿರ್ತಾನೆ ಅವರು ಕೇತುವಿನ ತರ ನೋಡ್ತಾನೆ ಅಂತ ಹೇಳ್ಬೋದು. ನೋಡಿ ಕೇತು ಕೂತಿರೋದು ಸ್ವಕ್ ನಕ್ಷತ್ರದಲ್ಲಿ, ಕೇತು ನಕ್ಷತ್ರದಲ್ಲೇ ಕೂತಿರೋದ್ರಿಂದ ಕೇತು ತರನೇ ಒಂದು ಇದು ಮಾಡ್ತಾನೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಭಾಗದಲ್ಲಿ ಅಂದ್ರೆ ರಾಹು ಎಲ್ಲಿ ಕೂತಿರ್ತಾನೆ ಆ ಒಂದು ಫಲಗಳನ್ನ ಕೊಡ್ತಾನೆ. ಕೇತುನು ಅಷ್ಟೇ. ಈಗ ರಾಹು ಬಂದು ಶುಕ್ರನ ಅನ್ನೋ ನೋಡಿ ಇಲ್ಲಿ ತೋರಿಸ್ತೀನಿ. ರಾಹು ಬಂದು ಈ ಒಂದು ಪ್ರದೇಶದಲ್ಲಿ ಅಂದ್ರೆ ಈ ಒಂದು ಭಾಗದಲ್ಲಿ ಶುಕ್ರನ ಮನೆಯಲ್ಲಿ ಕೂತಿರೋದ್ರಿಂದ ಶುಕ್ರನ ರೀತಿಯಲ್ಲೇ ಆಕ್ಟ್ ಮಾಡ್ತಾನೆ. ಶುಕ್ರ ಪ್ಲಸ್ ಶುಕ್ರನ ಒಂದು ಭುಕ್ತಿನಲ್ಲೇ ಇವ್ರಿಗೆ ಬಹಳಷ್ಟು ಅಭಿವೃದ್ಧಿ ಆಗಿರೋದನ್ನ ಕಾಣಿಸುತ್ತೆ ಅಂತ ಹೇಳ್ಬೋದು. ಇನ್ನ ಕೇತುವಿನೂ ಅಷ್ಟೇ, ಕೇತುನು ತನ್ನ ಸ್ವಕ್ ನಕ್ಷತ್ರದಲ್ಲಿ ಕೂತಿರೋದ್ರಿಂದ ಬಹಳಷ್ಟು ಉತ್ತಮವಾದ ಫಲಗಳನ್ನ ಕೊಡ್ತಾನೆ ಅಂತ ಹೇಳ್ಬೋದು. ಮತ್ತೆ ಕೇತುವಿನ ನಕ್ಷತ್ರಾಧಿಪತಿ ಒಂದು ಮಾರ್ಸ್ ಸಹ ಮಾರ್ಸಿನ ಒಂದು ಅಂದ್ರೆ ನಕ್ಷತ್ರಾಧಿಪತಿ ಎಲ್ಲ ರಾಶಾಧಿಪತಿ ಮಾರ್ಸ್ ತರನು ಸಹ ಉತ್ತಮ ಫಲಗಳನ್ನ ಕೊಡ್ತಾನೆ ಅಂತ ಹೇಳ್ಬೋದು. ಹಾಗಾಗಿ ರಾಹುಕೇತುಗಳು ಕೆಟ್ಟ ಸ್ಥಾನದಲ್ಲಿ ಇದ್ದಾವೆ, ಅವು ಕೆಟ್ಟದಾಗಿ ಏನಾದರೂ ಮಾಡ್ತವೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ತಿಳುವಳಿಕೆಯನ್ನ ಹೊಂದಬಾರ್ದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.